ಈ ತರ ಈಚೆ ಇರೋದ್ರ ಎಲ್ಲೂ ವಿಗ್ರಹಗಳಿಲ್ಲ ಅಲ್ಲ? ಯಾವುದಲ್ಲೂ ಇಲ್ಲ ವಿಗ್ರಹ, ಎಲ್ಲ ಎತ್ಬಿಟ್ಟು. ಎಲ್ಲ ಎತ್ಕೊಂಡು ಹೋಗಿ ನೋಡಿ. ನೋಡಿದ್ರೆ 2 ದೇವಸ್ಥಾನ ಕರೆಕ್ಟಾಗಿ ಕಾಣುತ್ತೆ ನೋಡಿ. ಅದೊಂದು ದೇವಸ್ಥಾನ, ಇದೊಂದು ದೇವಸ್ಥಾನ ನೋಡಿ. ಹೊಯ್ಸಳರು ಟೆಂಪಲ್ನ 5 ಅಡಿ ಜಗಲಿ ಮೇಲೆ ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ. ಇದು 5 ಅಡಿ ಬರುತ್ತಾ ಇದು? 5 ಅಡಿ ಜಗಲಿ, ಕೆಳಗಡೆಯಿಂದ 5 ಅಡಿ ಜಗಲಿ ಮೇಲೆ ಅದ್ರ ಮೇಲೆ ಈ ನಕ್ಷತ್ರ ಆಕಾರದಲ್ಲಿ ಕಟ್ಟಿದ್ದಾರೆ. ಸ್ಟಾರ್ ಶೇಪ್ ಬರುತ್ತೆ. ಯಾಕಂದ್ರೆ ಸ್ಟಾರ್ಗಳಿಗೆ ಈ ತರ ಮೂಲೆ ಹೆಚ್ಚು ಬರುತ್ತೆ ನೋಡಿ, ಎಡ್ಜಸ್ ಹೆಚ್ಚು ಮೂಲೆ ಇದ್ರೆ ಹೆಚ್ಚು ವಿಗ್ರಹಗಳನ್ನ ಕೂಡಿಸ್ಬೋದು. ಮತ್ತೆ ಎಲ್ಲಾ ವಿಗ್ರಹಕ್ಕೂ ಗಾಳಿ ಬೆಳಕು ಬೀಳುತ್ತೆ. ಮತ್ತೆ ಟೆಂಪಲ್ ಭಾರ ಇದೆಯಲ್ಲ, ಎಲ್ಲ ಕಡೆ ಡಿವೈಡ್ ಆಗುತ್ತೆ ವೆಯ್ಟ್. ಹೆಚ್ಚು ಕಾಲ ಉಳಿಲಿ ಅನ್ನೋ ಉದ್ದೇಶದಲ್ಲಿ ಸ್ಟಾರ್ ತರ ಈ ದೇವಸ್ಥಾನ. ಬೇಲೂರಿನಲ್ಲಿ ಒಂದು ಟೆಂಪಲ್ಗೆ 32 ಮೂಲೆ, ಇದು 2 ಟೆಂಪಲ್ 64 ಮೂಲೆ. ಅಲ್ಲಿಂದ 2 ದೊಡ್ಡದು. ಹೌದು, 64 ಈ ತರ ಅಡ್ಜಸ್ಟ್ ಬರುತ್ತೆ, ಈ ತರ ಮೂಲೆಗಳು. ಅಂದ್ರೆ ಇದು ಕೂಡ ವಾಸ್ತು ಪ್ರಕಾರ ವಾಸ್ತು ಪ್ರಕಾರ ಕಟ್ಟಿದ್ದಾರೆ ನೋಡಿ. ಬೇಲೂರಿನಲ್ಲಿ 1 ಟೆಂಪಲ್ ಅಂದ್ರೆ ಅದು 1 ಟೆಂಪಲ್, ಒಂದು ಗುಡಿಗೆ ಮೇಲಿಂದ ನೋಡಿದ್ರೆ 1 ಸ್ಟಾರ್ ತರ ಕಾಣಿಸುತ್ತೆ, ಇದೊಂದು ಸ್ಟಾರ್ ತರ ಕಾಣಿಸುತ್ತೆ. 2 ಸ್ಟಾರ್ ಮೇಲಿಂದ ನೋಡಿದ್ರೆ ಡ್ರೋನಲ್ಲಿ ಡಬಲ್ ಸ್ಟಾರ್ ತರ ಕಾಣಿಸುತ್ತೆ ನೋಡಿ. ನಮ್ಮ ಇದೆಲ್ಲ ನರಸಿಂಹ ಹತ್ರ ಮತ್ತೆ ರಿಪೀಟ್ ಆಗಿದೆ, 14 ಬಾರಿ ರಿಪೀಟ್ ಆಗಿದೆ. ಅದೇ ವಿಗ್ರಹ ಒಂದೊಂದ್ ತರ ಇಲ್ಲ, ಒಂದೇ ತರ ಇಲ್ಲ, ಬೇರೆ ಬೇರೆ ತರ ನೋಡಿ. ಯಾಕಂದ್ರೆ ಹೊಯ್ಸಳರ ಮನೆದೇವರು ಇದೆಯಲ್ಲ ನರಸಿಂಹ, ಹೆಚ್ಚು ಶಿಲ್ಪಿಗಳು ಇದನ್ನೇ ಕೆತ್ತನೆ ಮಾಡಿ ನೋಡಿ. ಕರಳು ಬಗೆದು ಕಾಣಿಸ್ತಿದೆ, ಬಟ್ ಮಾಲೆ ಹೊಡೆದೋಗಿದೆ. ಹೌದು, ಕಟ್ಟ ಮಾಲೆ ಇಲ್ಲ, ಕಟ್ಟ ಇದೆ. ಅದರ ಕತೆ ಬರುತ್ತೆ ನೋಡಿ. ನೋಡಿ, ಭಕ್ತ ಪ್ರಹ್ಲಾದ ಕತೆ ಇದಾ? ಇದು ಪ್ರಹ್ಲಾದ ಹರಿಭಕ್ತ, ಅವ್ರ ತಂದೆ ಹರಿದ್ವೇಷಿ. ಹರಿಭಕ್ತಿನ ಬಿಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಅವ್ನು ಬಿಡಲ್ಲ ನೋಡಿ. ಸೈನಿಕರ ಕೈಲಿ ಮಗನನ್ನೇ ಕೊಲ್ಲೋದಕ್ಕೆ ಕಳಿಸ್ತಾರೆ. ವಿಷ ಸರ್ಪಗಳಿಂದ ಕಚ್ಚಿಸ್ತಾ ಇದ್ರು. ಹೌದು, ಆನೆಗಳಿಂದ ತುಳಿಸ್ತಾರೆ, ಸಾಯಲ್ಲ. ಬೆಂಕಿ ಹಾಕ್ತಾರೆ ಅವ್ನ ತಂದೆ. ಬೆಂಕಿ ಹಾಕಿದ್ರೆ ಹೋಲಿಕಾ ಆ ಸುಡೋದಕ್ಕೆ ಬರ್ತಾಳೆ, ಅವಳೇ ಸುಟ್ಟು ಹೋಗ್ತಾಳೆ. ಹೋಲಿಕೆ ದಹನ ಅಂತ ಹೇಳ್ತಾರೆ. ನಂತರ ಬೆಟ್ಟದಿಂದ ತಳ್ಳಿದ್ದಾರೆ ಕೆಳಗಡೆ, ಬೆಟ್ಟದಿಂದ ಅವನು ಸಾಯಿಲ್ಲ, ತಪಸ್ ಮಾಡ್ತಿರ್ತಾನೆ. ಆ ಹರಿ ಎಲ್ಲಿದ್ದಾರೆ ತೋರ್ಸೋದು ಕೇಳ್ತಾನೆ ನೋಡಿ. ಅರಮನೆಯಲ್ಲಿ ಒಂದು ಕಂಬ ತೋರಿಸಿ ಕಂಬದಲ್ಲಿದ್ದಾನೆ ಅಂತ ಕೇಳಿದಾಗ ಆ ಕಂಬ ಕಾಲಲ್ಲಿ ಒದಿತಾನೆ ನೋಡಿ. ಆ ಒದ್ದ ಸಿಟ್ಟಿಗೆ ನರಸಿಂಹ ಕಂಬದಲ್ಲಿ ಪ್ರತ್ಯಕ್ಷ. ಇದು ಚಿಕ್ಕದು ನರಸಿಂಹಸ್ವಾಮಿ. ಇದು ನೋಡಿ, 2 ಇಂಚು ಉದ್ದ, 1 ಇಂಚ್ ಅಗಲ. 2 ಇಂಚಲ್ಲೇ ನರಸಿಂಹಸ್ವಾಮಿ ಕೆತ್ತಿದ್ದಾರೆ. ಇಷ್ಟು ಚಿಕ್ಕ ನರಸಿಂಹ ಎಲ್ಲೂ ಇಲ್ಲ, ತುಂಬಾ ಚಿಕ್ಕದಾಗಿ ನರಸಿಂಹನ ಕೆತ್ತಿ ಮಾಡಿದ್ದಾರೆ. ಈ ನರಸಿಂಹಸ್ವಾಮಿ ತುಂಬಾ ಚಿಕ್ಕದು ಅಂದ್ರೆ ಇಲ್ಲೇ ಇರೋದು, ಎಲ್ಲೂ ಇಲ್ಲ. ನೋಡಿದು 1 ಇಂಚ್ ಅಗಲ, 2 ಇಂಚು ಉದ್ದ. ನಂತರ ಹೊರಗಡೆ ಬಂದು ಅವನನ್ನು ಸಂಹಾರ ಮಾಡಿದ್ರು. ಬಟ್ ಇಲ್ಲಿ ಲೋಕಲ್ ಜನ ಅದನ್ನೆಲ್ಲ ವಿಗ್ರಹಗಳನ್ನೇ ಸಂಹಾರ ಮಾಡ್ತಿದ್ದಾರೆ ನೋಡಿ. ಲಕ್ಷ್ಮಿಯನ್ನ ಕೂತಿರೋದು ನಿಂತಿರೋ ಲಕ್ಷ್ಮಿನ ನಾವು ನೋಡ್ತೀವಿ. ಹೌದು ನೋಡಿ, ನಾಟ್ಯ ಲಕ್ಷ್ಮಿ ಇದ್ದಾರೆ. ಇದು ವಿಶೇಷ ದೇವಸ್ಥಾನಕ್ಕೆ. ಇದು ನಾಟ್ಯ ಲಕ್ಷ್ಮಿ ಅಂತ ಹೇಗೆ ಫೈಂಡ್ 3 ಕಮಲದ ಹೂ ಮೇಲೆ ನಾಟ್ಯ ಮಾಡ್ತಾರೆ. ಕಮಲದ ಮೇಲೆ ನಿಂತಿರೋದು ತ್ರಿದಳ ಪುಷ್ಪ ಅಂತೇಳಿ. ಮತ್ತೆ ಅವರ ಕೈಲಿ ಅಮೃತ ಕಳಸ ಇದೆ, ನೆಕ್ಟರ್ ಪಾಟ್ ಅಂತ. ಅದಿದ್ರೆ ಅವರು ಲಕ್ಷ್ಮಿನ ಚಂಚಲೆ ಅಂತ ಹೇಳ್ತಾರೆ. ಚಂಚಲೆ ಅಂದ್ರೆ ಅವ್ರಿಗೆ ಒಂದು ಕಡೆ ಜಾಗದಲ್ಲಿ ಇರಲ್ಲ, ಅದು ಓಡಾಡ್ತಿರ್ತಾರೆ ಎಲ್ಲರ ಕೈಲೂ. ಹಣ ಅಲ್ವಾ, ಚಂಚಲ ಮನಸ್ಸು ಅಂತಾರಲ್ಲ, ಈಗ ಒಂದ್ ಕಡೆ ಇದು ಇನ್ನೊಂದ್ ಕಡೆ ಬದಲಾವಣೆ ಚಂಚಲೆ ಅಂತ ಹೇಳ್ತಾರೆ. ನೋಡಿದೆಯಲ್ಲ, ಈ ತರ ಗುಡಿಗಳ ಒಳಗಡೆ ಶಿವಲಿಂಗ ನೋಡಿದ್ರಲ್ಲ ಹೊಯ್ಸಲೇಶ್ವರ, ಅದನ್ನ ಅಭಿಷೇಕ ಮಾಡಿದ ನೀರು ಆಚೆ ಬರುತ್ತೆ. ಇಲ್ಲಿ ಇದು ಒಂದೇ ಕಲ್ಲು, 18 ಅಡಿ ಕಲ್ಲು. ಇದು ಒಳಗಡೆ ಶಿವಲಿಂಗ ಇದೆಯಲ್ಲ, ಅಲ್ಲಿಗೆ ಟಚ್ ಆಗಿದೆ. ಇದು ಹೋಗಿ ಅದು ತೊಳೆದ ನೀರು ಆಚೆ ಬರುತ್ತೆ ಜಾಗ. ಈ ಕಲ್ಲು ಒಳಗಡೆ ದೇವಸ್ಥಾನ 18 ಅಡಿ ಬರುತ್ತೆ. 18 ಅಡಿ ಕಲ್ಲು, ಆ ಲಿಂಗದವರೆಗೂ. ಇದು ಪೀಸ್ ಎಲ್ಲೂ ಇಲ್ಲ, ಪೀಸ್ ಮಧ್ಯದಲ್ಲೂ ಇಲ್ಲ. ಪೀಸ್ ಅಲ್ಲಿದ್ರೆ ನೀರು ಅಲ್ಲೇ ಲೀಕ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ತಾರೆ, ಒಂದೇ ಕಲ್ಲು ಇಟ್ಬಿಟ್ಟು ಆ ನೀರು ಹೊರಗಡೆ ಬರೋದಕ್ಕೆ ಜಾಗ ಮಾಡಿದ್ರು. ಮಕರ ಪ್ರಣಾಳ ಅಂತ ಹೇಳ್ತಾರೆ ಇದನ್ನ. ಹೌದು, ಮಕರ ಪ್ರಾಣಿ ಇದೆ ಇಲ್ಲಿ, ಪ್ರಣಾಳವಾಗಿ ತೋರಿಸ್ತಾರೆ. ಒಂದೇ ಕಲ್ಲಲ್ಲಿ ಕೆತ್ತನೆ ಮಾಡಿ ಲಿಂಗದವರೆಗೂ ಒಂದೇ ಕಲ್ಲು. ನಿಮಿಷ ನೋಡಿ. ನಾವು ಜಡ್ಜ್ ಅಂತ ಗೊತ್ತಲ್ಲ ನೋಡಿ, ಇಲ್ಲಿ ಜಡ್ಜ್ ಇದ್ದಾರೆ ನೋಡಿ. ಜಡ್ಜ್ ಫುಲ್ ಕೋಟ್ ಇದೆ ನೋಡಿ, ಕೋಟ್ ಕಾಲರ್, ಕೈಲಿ ಧರ್ಮದಂಡ, ಧರ್ಮಚಕ್ರ, ತಲೆಗೆ ವಿಗ್. ಅಂದ್ರೆ ಬ್ರಿಟಿಷ್ ಜಡ್ಜ್ ಅಂತ ಹೇಳ್ತೀವಿ. ಆ ಬ್ರಿಟಿಷ್ ನಮ್ಮ ಭಾರತಕ್ಕೆ ಬಂದಿದ್ದು 16ನೇ ಶತಮಾನ. ಹೌದು, ಬಟ್ ಅದು ಕೆತ್ತನೆ ಆಗಿರೋದು 12ನೇ ಶತಮಾನ. ಅಂದ್ರೆ ಅವ್ರಿಗಿಂತ ಮುಂಚೆ 400 ವರ್ಷದ ಹಿಂದೆ ನಮಗೆ ಗೊತ್ತಿತ್ತು ಈ ಡ್ರೆಸ್. ಅವ್ರನ್ನ ನೋಡಿ ನಾವು ಕಲ್ತಿಲ್ಲ, ನಮ್ಮನ್ನ ನೋಡಿ ಅವ್ರು ಕಲ್ತಿದ್ದಾರೆ. ನಮ್ಮ ಪೂಜಾರು ಬಳಸ್ತಿದ್ರು, ನಮ್ಮ ಪೂಜಾರು ನ್ಯಾಯ ತೀರ್ಮಾನ ಕೊಡ್ಬೇಕಾದ್ರೆ ಬಟ್ ಹಾಕೊಂಡು ಜಡ್ಜ್ಮೆಂಟ್ ಕೊಡ್ತಾ ಇದ್ರು. ಅಂದ್ರೆ ಇದು ಬ್ರಿಟಿಷ್ ಅಲ್ಲ, ನಮ್ಮ ಭಾರತೀಯನೇ ನೋಡಿ ಅವ್ರು ಕಾಪಿ ಮಾಡಿದ್ರು. ಅವ್ರಿಗೆ ಎಷ್ಟು 600 ವರ್ಷಗಳ ಇತಿಹಾಸ ಇದೆ ಅಷ್ಟೇ. ಹೌದು, ನಮಗೆ 2000 ವರ್ಷಗಳ ಇತಿಹಾಸ. ಹೌದು, 2016ನೇ ಶತಮಾನದಲ್ಲಿ ಬಂದಿದ್ದು. ನೋಡಿದು ಶ್ರೀಕೃಷ್ಣ ಪಾರಿಜಾತ ಅರ್ಪಣ ಕತೆ. ಈ ಪಾರಿಜಾತ ಹೂ ಇದೆಲ್ಲ ಮೇಲೆ ಬಳ್ಳಿ ಇಂದ್ರ ಲೋಕದಲ್ಲಿ ಇರ್ತದೆ. ಬೇಕು ಅಂತ ಸತ್ಯಭಾಮ ಹಠ ಹಿಡ್ಕೊಬಿಡ್ತಾರೆ. ಆ ಹೂಗಳು ನೋಡಿ, ಕೃಷ್ಣ ಸತ್ಯಭಾಮ ಆ ಗರುಡನ ಮೇಲೆ ಹೋಗಿ ಕೀಳೋದಕ್ಕೆ ಹೋಗ್ತಾರೆ ನೋಡಿ. ಇಂದ್ರನ ಹೇಳದಲ್ಲೇ ಹೋಗಿದ್ದಾರೆ ಕೇಳೋದಕ್ಕೆ ನೋಡಿ. ಇಂದ್ರ ಯುದ್ಧಕ್ಕೆ ಬರ್ತಾರೆ ಕೃಷ್ಣನ ಮೇಲೆ, ಐರಾವತ ಆನೆ ಮೇಲೆ. ಇದು ದೇವಲೋಕದ ಆನೆ ಇದು ನೋಡಿ. ದಂತ ಒಂದೊಂದ್ ಕಡೆ 2 ಕೋರೆ ಇರ್ತದೆ.
ಹೌದು. ಮತ್ತೆ ಬಿಳಿ ಆನೆ ಇದು, ವೈಟ್ ಆನೆ ಇದು. ಬಿಳಿ ಆನೆ. ಆನೆ ಓಡ್ಬೇಕಾದ್ರೆ ನೋಡಿ, ಐರಾವತ ಅಂದ್ರೆ ಬಿಳಿ ಆನೆ. ಓಡ್ಬೇಕು ನೋಡಿ, ಕಾಲು ಬೆಂಡ್ ಆಗುತ್ತೆ, ಗೆಜ್ಜೆ ಸರಕಲ್ಲಿ ಜರುಗಿದೆ, ಕಿವಿಗಳ ಹಿಂದೆ ಮುಂದೆ ಆಗಿದೆ, ಬಾಲ ಮೇಲೋಗಿದೆ. ಆ ವೇಗಕ್ಕೆ ನೋಡಿ ಇಂದ್ರನ ಹೆಂಡತಿ ಸಚ್ಚಿದೇವಿ ಜಂಪ್ ಆಗಿದೆ ನೋಡಿ. ಹೌದು, ಓಡ್ತಾ ಇರೋ ಇದಕ್ಕೆ ವೇಗಕ್ಕೆ ಜಂಪ್ ಆಗಿದ್ರೆ ನಾವು ಬೈಕಲ್ಲಿ ಹೋಗ್ಬೇಕಾದ್ರೆ ಹಂಸಿಕ್ಕೆ ಜಂಪ್ ಆಗ್ತಿಲ್ಲ ಆ ರೀತಿ. ನೋಡಿ ಕೈಲಿ ಸಣ್ಣ ಮಾಡಿ ಹೇಳ್ತಾರೆ, ಸ್ಲೋ ಹೋಗಿ ಬೀಳ್ತೀನಿ, ನಿಧಾನ ಓಡಿಸಿ ಅಂತ. ಯುದ್ಧ ಮಾಡ್ತಾರೆ ಇಬ್ರು. ಅದರಲ್ಲಿ ಕೃಷ್ಣ ಗೆದ್ದು ಆ ಹೂ ತರ್ತಾರೆ. ಇದನ್ನೇ ಪಾರಿಜಾತ. ಇದ್ರ ಮೇಲೆ ಗೆದ್ದು ಅವ್ವತನ ಕೊಡೋದು. ಇದನ್ನೇ ಪಾರಿಜಾತ. ಪಾರಿಜಾತ ಒಂದು ಕತೆ ಮಾಡಿ ಅಲ್ಲಿ ವಿಜಯ ಸಿಗುತ್ತೆ, ಹಾಗಾಗಿ ವಿಜಯನಾರಾಯಣ ಅಂತ ದೇವಸ್ಥಾನ ಸ್ಥಾಪನೆ ಆಗುತ್ತೆ. ನೋಡಿ, ಇಲ್ಲಿದೆ ನೋಡಿ, ಚೆನ್ನಾಗಿದೆ ಆ ಕತೆ. ಅರ್ಜುನ ಕರ್ಣ ಯುದ್ಧ ಮಾಡ್ತಾರೆ, ತೋರಿಸಿದ್ನಲ್ಲ ಸ್ಟಾರ್ಟಿಂಗ್ ಅಲ್ಲಿ ಇದೇ ಕತೆ ನೋಡಿ. ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಇತ್ತು, ಡ್ಯಾಮೇಜ್ ಆಗಿತ್ತಲ್ಲ, ಇಲ್ಲಿ ಚೆನ್ನಾಗಿದೆ ನೋಡಿ. ಇದು ಅರ್ಜುನ ಕರ್ಣ, ಕರ್ಣಾರ್ಜುನ ಯುದ್ಧ ಅಂತ ಹೇಳಿ ನೋಡಿ. ಅರ್ಜುನ ಒಂದು ಬಾಣ ಹೊಡೆದ್ರೆ 2 ಆಗ್ತಿದ್ವು, 2 4 ಆಗುತ್ತೆ ನೋಡಿ, ಡಬಲ್ ಆಗ್ತದೆ ನೋಡಿ. ಹೌದೌದು, ಅಕ್ಷಯ ಬಾಣ ಅಂತ ಹೇಳ್ತಾರೆ. ಇದೆಲ್ಲ ಗ್ರಾಫಿಕಲ್ ತೋರಿಸ್ತಾರೆ, ಗ್ರಾಫಿಕಲ್ ಫಿಲಮ್ ತೋರಿಸ್ತಾರೆ. ಅದನ್ನ ನೋಡಿ 12ನೇ ಕಲ್ಲಲ್ಲಿ ಮಾಡಿದ್ದಾರೆ ನೋಡಿ. ಇದು ಅರ್ಜುನ ಅಂತ ತೋರಿಸೋದಕ್ಕೆ ಹನುಮ ಧ್ವಜ ಇದೆ ನೋಡಿ, ಫ್ಲಾಗ್ ಇದೆ ಅವ್ರದ್ದು ಹಿಂದೆಗಡೆ. ಹೌದು, ಕರ್ಣ, ಇವ್ರು ಕರ್ಣ ಅನ್ನೋದಕ್ಕೆ ಕಾಗೆ ಧ್ವಜ ಬರುತ್ತೆ ನೋಡಿ, ಕರ್ಣ ಫ್ಲಾಗ್. ಫ್ಲಾಗ್ ಒಬ್ಬೊಬ್ರು ಒಂದೊಂದು ಫ್ಲಾಗ್ ಇಟ್ಕೊಂಡು ಒಂದು ಲೋಗೋ ಅವ್ರು ಐಡೆಂಟಿಫೈ ಮಾಡ್ಬೇಕಲ್ಲ ನೋಡಿ. ಒಬ್ಬ ಸೈನಿಕ ಇನ್ನೊಬ್ಬ ಸೈನಿಕ ಕತ್ತಿನ ಚುಚ್ಚಿದ್ರೆ ಪಾಯಿಂಟ್ ಆಚೆ ಬರೋ ರೀತಿ ಮಾಡಿದ್ದಾರೆ. ತುಂಬಾ ಡೀಟೇಲ್ ಆಗಿ ತೋರಿಸಿದ್ದಾರೆ. ಒಂದು ಕುದುರೆಗೆ ಟಚ್ ಆಗಿದೆ ನೋಡಿದ್ದು. ಪಾರ್ವತಿ ಒಂದು ಕಾಳಿ ರೂಪ, ಭೈರವಿ, ರೊಂಡುಗಳ ಮಾಲೆ ಇದೆ ನೋಡಿ, ತಲೆಬುಡಿಗಳ ಮಾಲೆ ಇದೆ. ಆ ಕೈಲೊಬ್ಬ ರಾಕ್ಷಸನ ತಲೆ, ಆ ತಲೆ ರಕ್ತ ಬೀಳ್ತಿರುತ್ತಲ್ಲ, ಒಂದು ನಾಯಿ ನಗದು ಕುಡಿತಿದೆ. ಹಿಂದೆಗಡೆ ನಾಯಿ ಇದೆ. ಇದು ನಾಯಿ, ಹೌದು. ಆ ನಾಯಿಗೆ ಒಡೆದೋಗಿದೆ ಚಾಚು. ಅದು ಮುಂದೆಗಡೆ ಇರೋ ವಿಗ್ರಹ ಸರ್, ಹೇಳ್ತೀನಿ ನೋಡಿ. ಇಲ್ಲಿ ಬೇತಾಳಗಳಿದೆ, 2 ಬೇತಾಳ ತಾಳ ಹಾಕ್ತದೆ, ಅದಕ್ಕೆ ತಕ್ಕಾಗಿ ಇನ್ನೊಂದು ಬೇತಾಳ ಕುಣಿತದೆ ನೋಡಿ, ಸ್ಟೆಪ್ ಆಗ್ತದೆ. ಆ ಮೂಳೆ ಎಲ್ಲ ಕಾಣಿಸ್ತದೆ, ಲಿಪ್ಸ್ ಎಲ್ಲ. ಹೌದೌದು, ಪ್ರೇತಾತ್ಮಗಳು ಅಂತ ಹೇಳ್ತಾರೆ ಬೇತಾಳಗಳು. ಕಾಳಿ ರೂಪದಲ್ಲಿ ಇದ್ದಾಗ ಅಥವಾ ಭೈರವ ಅಂತ ಶಿವ ಬಂದ್ರು ಅವ್ರಿಗೆ ಈ ತರ ಮೂಳೆಗಳು ಬರ್ತವೆ ನೋಡಿ. ಬಲಿ ಚಕ್ರವರ್ತಿ ಕತೆ ಗೊತ್ತ ನಿಮಗೆ? ಬಲಿ ಚಕ್ರವರ್ತಿ ದಾನ ಶೂರ. ವಿಷ್ಣು 5ನೇ ಅವತಾರ ವಾಮನ ಅವತಾರದಲ್ಲಿ ಬಂದು 3 ಹೆಜ್ಜೆ ದಾನ ಕೇಳ್ತಾನೆ ನೋಡಿ. ರಾಕ್ಷಸರ ಗುರು ಶುಕ್ರಾಚಾರಿ ದಾನ ಕೊಡಬೇಡ ನೀನು ಅಂತ ಹೇಳ್ತಾರೆ, ಆದ್ರೂ ದಾನ ಕೊಡ್ತಾರೆ. ಒಂದು ನೀತಿ ಕತೆ ಇದೆ ಇಲ್ಲಿ. ದಾನ ಯಾರು ಕೊಡ್ತಾರೆ? ಇದು ಶುಕ್ರಾಚಾರ್ಯ, ಇದು ಶುಕ್ರಾಚಾರಿ, ಹೌದು, ಕೊಡಬೇಡ ಅಂತ ಹೇಳ್ತಿದ್ದಾರೆ. ಒಂದು ನೀತಿ ಕತೆ ಇದೆ ಇಲ್ಲಿ. ದಾನ ಯಾರು ಕೊಡ್ತಾರೆ ಅವ್ರು ದೊಡ್ಡದಾಗಿ, ದಾನ ಕೇಳೋರು ಅವ್ರಿಗಿಂತ ಸ್ವಲ್ಪ ಚಿಕ್ಕವರು. ಹೌದು, ದಾನ ಕೊಡಬೇಡ ಅಂತ ಹೇಳ್ತಾರೆ. ಗುರು ಆದ್ರೂ ಎಲ್ಲರಿಗಿಂತ ಚಿಕ್ಕದಾಗಿ ತೋರಿಸ್ತಾರೆ. ನೀತಿ ಕತೆ ಇದೆ ಇಲ್ಲಿ ನೋಡಿ. ಕುಳ್ಳಿನಾಗ ಬಂದು ವಿಷ್ಣು ದಾನ ಪಡೆದು ಇಲ್ಲಿ ನಿಜ ರೂಪ ಬೆಳೀತಾರೆ ನೋಡಿ. ದೇವರಾಗಿದ್ರು ಕೂಡ ಅವ್ರ ವಿಗ್ರಹ ಚಿಕ್ಕದಾಗೇ ಇದೆ. ಹೌದು, ದಾನ ಕೇಳಕ್ ವಿಷ್ಣು ಬಂದ್ರು ಚಿಕ್ಕವರೇ, ದಾನ ಕೊಡೋನು ರಾಕ್ಷಸ, ಅದು ದೊಡ್ಡವನು. ಅವನು ಕೊಡುವಂತ ನಡ್ಕೊಳ್ಳುವಂತ ರೀತಿಲಿ ಅವರನ್ನ ಅಳತೆ ಮಾಡ್ತಾರೆ ನೋಡಿ. ಅಲ್ಲಿ ಕುಳ್ಳಿನಾಗ ಬಂದು ವಿಷ್ಣು ದಾನ ಪಡೆದು ಇಲ್ಲಿ ನಿಜ ರೂಪ ಬರ್ತಾರೆ. ವಿಷ್ಣು ಪಡೆದಾದ್ಮೇಲೆ ನಿಜ ರೂಪ ಬಂದು 3 ಹೆಜ್ಜೆ ಅಳಿಬೇಕಲ್ಲ ನೋಡಿ. 1 ಹೆಜ್ಜೆ ಇಡ್ತಾರೆ, ಪೂರ್ತಿ ಭೂಮಿ ಕವರ್ ಆಗ್ತದೆ. ಇನ್ನೊಂದು ಹೆಜ್ಜೆನ ಆಕಾಶಕ್ಕೆ ಇಡ್ತಾರೆ ನೋಡಿ. ಅಲ್ಲಿ ಬ್ರಹ್ಮ ವಿಷ್ಣು ಪಾದ ತೊಳಿತಾ ಇದ್ದಾರೆ. ಆ ತೊಳೆದ ನೀರು ಇದೆಯಲ್ಲ, ಅದು ನದಿ ರೂಪದಲ್ಲಿ ಬೀಳುತ್ತೆ. ಅದು ನದಿ ನದಕ್ಕೆ ಒಳಗಡೆ ನೋಡಿ ಮೀನುಗಳಿದೆ, ಮೀನುಗಳು, ಆಮೆ, ನೀರಿನ ಅಲೆಗಳು. ಒಂದು ನದಿ ನದಿಗೆ ನೆಲ ಕೆತ್ತನೆ ಮಾಡಿದ್ದಾರೆ. ಒಂದು ವಿಷ್ಣು ವಾಹನ ಗರುಡ. 3ನೇ ಹೆಜ್ಜೆ ತೋರಿಸಿಲ್ಲ, ಇಲ್ಲೂ ಜಾಗ ಇರಲ್ಲ. ಬಲಿಚಕ್ರವರ್ತಿ ತಲೆ ಮೇಲೆ ಇಟ್ಟು ಪಾತಾಳಕ್ಕೆ ತುಳಿತಾರೆ. ಅದನ್ನ ನಾವು ಬಲಿಪಾಡ್ಯಮಿ ಅಥವಾ ಬಲಿಪಾಡ್ಯಮಿ ಅಂತ ಆಚರಿಸಲ್ಲ. ಬಟ್ ಇಲ್ಲಿ ತೋರಿಸಿಲ್ಲ 3ನೇ ಹೆಜ್ಜೆ ಇಡೋದನ್ನ. ಕಾಲು ಎತ್ತಿದ್ರ ಮೇಲೆ ಆ ಪಂಜೆ ಸುಕ್ಕು ಬರುತ್ತೆ ನೋಡಿ, ನೆರೆಗೆ ದೋತರ, ಆ ದೋತಿ ಕೂಡ ತೋರಿಸ. ಹೌದೌದು. ಗರುಡ ಹಾವನ್ನ ಆಹಾರವಾಗಿ ತಗೊಂಡು ಹೋಗ್ತಾ ಇದೆ ಮೇಲೆ. ಒಂದು ಹಾವನ್ನ ತುಳಿದಿದೆ ಕೆಳಗೆ, ಇನ್ನೊಂದು ಹಾವನ್ನ ಎತ್ಕೊಂಡು ಹೋಗ್ತಾ ಇದೆ. ಗರುಡ ಹಾವನ್ನ ಎತ್ಕೊಂಡು ಹೋಗ್ತಾ ಇರೋದು. ತುಳಿದಿದೆ ಸಣ್ಣ ಹಾವನ್ನ, ದೊಡ್ಡ ಹಾವನ್ನ ಎತ್ಕೊಂಡು ಹೋಗ್ತಾ ಇದೆ. ಅದು ತೋರಿಸಿದೆ ನೋಡಿ. ನಾಟ್ಯ ಗಣೇಶ ಮತ್ತೆ ರಿಪೀಟ್ ಆಗಿದೆ. ಇಲ್ಲಿ ಕಮಲದ ಮೇಲೆ ನಾಟ್ಯ ಮಾಡ್ತಾರೆ, ಅಲ್ಲಿ ಇಲಿ ಮೇಲೆ ನಾಟ್ಯ ಮಾಡ್ತಾರೆ. ಒಬ್ಬೊಬ್ರು ಶಿಲ್ಪಿ ಒಂದೊಂದರ ಮಾಡಿದ್ದಾರೆ. ಬಟ್ ಇಲ್ಲಿ ಸೊಂಡ್ಲೆಲ್ಲ ಒಡೆದೋಗಿದೆ, ಕೈ ಕಟ್ಟಾಗಿದೆ. ಅಲ್ಲ ಸರ್, ಅಂದ್ರೆ ಒಬ್ಬೊಬ್ಬ ಶಿಲ್ಪಿ ಅಂದ್ರೆ ಈ ಇಡೀ ದೇಶನ ಒಬ್ರು ಮಾಡಿಲ್ಲ. 190 ವರ್ಷ ಅಂದ್ರೆ 1000 ಜನ ಮಾಡಿದ್ದಾರೆ. ಹೌದು, ಒಂದು ವಿಗ್ರಹನ ಒಬ್ರು ಮಾಡಿರ್ತಾರೆ, ಬಟ್ ಎಲ್ಲನೂ ಒಬ್ಬೊಬ್ರು ಮಾಡಿಲ್ಲ. ಒಂದೇ ಕಾಲದಲ್ಲಿ ಆಗಿರಲ್ಲ. ಒಂದೇ ಕಾಲದಲ್ಲಿ ಅವ್ರ ಕಾಲದಲ್ಲಿ ಆಗಿದೆ, ಬಟ್ ಶಿಲ್ಪಿಗಳು ಬೇರೆ ಬೇರೆ ಮಾಡಿದ್ದಾರೆ. ಒಂದು 1000 ಜನ ಕುತ್ಕೊಂಡು ಕೆಲಸ ಮಾಡಿದ್ದಾರೆ. ಅಂದ್ರೆ ಈಗ ಇದು ಈ ದೇವಸ್ಥಾನ ಕಟ್ಟಕ್ ಪ್ರಾರಂಭಿಸಿದ್ದು ವಿಷ್ಣುವರ್ಧನ ಕಾಲದಲ್ಲಿ ಶುರು ಆಗುತ್ತೆ. ಅವ್ನು 3 ಜನರೇಷನ್ ಇದನ್ನ ಕೆಲಸ ಮಾಡ್ತಾರೆ. ಅಲ್ಲಿ 3ನೇ ಬಲ್ಲಾಳನ ಕಾಲದಲ್ಲಿ ದಾಳಿ ಆದಾಗ ಕೆಲಸ ಅರ್ಧಕ್ಕೆ ನಿಂತೋಗುತ್ತೆ. ಅಲ್ಲಿವರು ಕೆಲಸ ನಡೀತಲೇ ಇತ್ತು. ಶಿಲ್ಪಿಗಳು ಕೆಲಸ ಮಾಡ್ತಲೇ ಇದ್ರು, ಮಾಡ್ತಾ ಇದ್ದು ಜೋಡಿಸಿ ಕೆಲಸ ಮಾಡಿದ್ದಾರೆ. ಕೆಲವು ಬಿಟ್ಟು ಇಟ್ಬಿಟ್ಟು ಕೆಲಸ ಮಾಡಿದ್ದಾರೆ. ಹಂಗೆ ನೋಡಿ, ಅವನ್ನೆಲ್ಲ ಕೆತ್ತನೆ ಮಾಡಿ ಇಟ್ಟಿದ್ದಾರೆ. ಇವನ್ನೆಲ್ಲ ಜೋಡಿಸ್ಬಿಟ್ಟು ಕೆಲಸ ಮಾಡಿದ್ದಾರೆ. ಲೇಯರ್ಸ್ ಅಲ್ಲಿ ಕೈ ಎಟ್ಕೋವರೆಗೂ ಫಿಕ್ಸ್ ಮಾಡಿ ಕೆಲಸ ಮಾಡಿದ್ದಾರೆ. ಮೇಲೆ ಡೋಲು, ಆ ಡೋಲಿಗೆ ದಾರ ಕಟ್ಟಿದ್ದಾರೆ ನೋಡಿ. ಈ ನೈಲಾನ್ ಥ್ರೆಡ್ ಬರುತ್ತಲ್ಲ ರೋಪ್, ಆ ರೋಪ್ ತರ ಇದೆ. ಅದು ಕಲ್ಲಲ್ಲಿ ಕಟ್ಟಿಲ್ಲ, ನಿಜಲು ದಾರದಲ್ಲಿ ಎಣದಿದ್ದಾರೆ ಅನ್ನೋ ತರ ಕಾಣಿಸ್ತಾ ಇತ್ತು.
900 ವರ್ಷ ಆಗಿದೆ ದೇವಸ್ಥಾನ ಕೆಲಸ ಮಾಡಿ. ನೋಡಿ ಕಲ್ಲಲ್ಲಿ ಹಗ್ಗ ಥರನೇ ಥ್ರೆಡ್ ಮಾಡಿ ಹೋಗಿದೆ, ರೋಪ್ ಸೌದಿಲ್ಲ ಇದೆ, ಕಾಲು ಕೂಡ ಬೆಂಡ್ ಆಗಿದೆ, ತುಂಬ ಚೆನ್ನಾಗಿ. ರೋಪರ ಕೆಳಗಡೆ ಜಿರುಗ್ತಾ ಇದೆ, ಅಂಗನಲ್ಲಿ ಗೆರೆಗಳನ್ನು ಕೂಡ ಸುಂದರವಾಗಿ ಕೆತ್ತನೆಯನ್ನು ಮಾಡಿದ್ದಾರೆ. ನೋಡಿ ಇಲ್ಲೊಂದು ಒಳಗಡೆ ಇರೋದು ಸೇಫ್ ಆಗಿದೆ. ನಾಗರಾಜ ಕೆತ್ತೆ ಮಾಡಿದ್ದಾರೆ. ಬನ್ನಿ. ಅದಾ ನಿಜವಾದ ಹಾವು ನೋಡ್ತಿಲ್ಲ, ಹೆಡೆ ಮೇಲೆ ಪೊರೆ ಕಾಣಿಸುತ್ತೆ. ಹಾ ಹೌದು. ನಾಗರಾಜ ಅವನು ತುಂಬ ಡೀಟೇಲ್ ಮಾಡಿದ್ದಾರೆ. ಅದು ಒಳಗಡೆಯಿಂದ ಸೇಫ್ ಆಗಿದೆ. ಇದು ಸರ್ ಈ ಕಲ್ಲುಗಳು ಎಲ್ಲ ಇಲ್ಲಿನವ ಹೊರಗಡೆಯಿಂದ ಎಕ್ಸ್ಪೋರ್ಟ್ ಮಾಡಿರೋದ? ಇಲ್ಲಿಂದ ತಂದಿದ್ದಾರೆ, ತುಮಕೂರು ಜಿಲ್ಲೆ ತುರುವೇಕೆರೆಯಿಂದ ತಂದಿದ್ದಾರೆ. ಬಟ್ ಈ ಚಿಕ್ಕ ಪುಟ್ಟ ಕಲ್ಲು ಎಲ್ಲೂ ಸಿಗುತ್ತೆ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಅಲ್ಲಿಂದ ತಂದಿದ್ದಾರೆ. ಅಂದ್ರೆ ತುರುವೇಕೆರೆ ಅಂದ್ರೆ ಆ ಸೈಡ್ ಮಾತ್ರ ಸಿಗುತ್ತೆ ಈ ಕಲ್ಲು? ಅಲ್ಲೇ ಹೌದು, ಅಲ್ಲಿ ಕೋರೆ ಇದೆ, ಬಳಪದ ಕಲ್ಲಿನ ಕೋರೆ, ಅಲ್ಲಿಂದಲೇ ತಂದಿದ್ದಾರೆ ಟೆಂಪಲ್. ಎಲ್ಲಿಂದ ತಂದಿದ್ರೆ ಅನ್ನೋದು ಎಲ್ಲ ಆಧಾರಗಳಿದೆ. ಹೌದು, ಅಲ್ಲಿ ಕಲ್ಲು ಇದೆಯಲ್ಲ, ಇವರು ತುಮಕೂರು ಜಿಲ್ಲೆ ತುರುವೇಕೆರೆ ಅಂತ ಬರುತ್ತೆ. ಕೈದಾಳ ಅಲ್ಲೇ ಊರು ಕೈದಾಳ ಶಿಲ್ಪಿಗಳು ಜಕಣಾಚಾರ್ಯ ಡಕಣಾಚಾರ್ಯ ಅಂತ ಹೇಳ್ತಾರಲ್ಲ, ಅವ್ರದ್ದು ಕೈದಾಳ ಅಲ್ಲೇ ಅಲ್ಲಿನವರೇ. ಹಂಗಾಗಿ ಅಲ್ಲಿ ಕಲ್ಲು ಸಿಗೋದು ಗೊತ್ತಿತ್ತಲ್ಲ, ತಂದು ಇಲ್ಲಿ ಕೆಲಸ ಮಾಡಿ ಬಳಸಿದ್ದಾರೆ ಕಲ್ಲು. ಬಹುಶಃ ಅವ್ರು ಕಲ್ತಿರೋ ವಿದ್ಯೆ ಎಲ್ಲ ಈ ಕಲ್ಲಿಂದಾನೇ ಅನ್ಸುತ್ತೆ, ಅಲ್ಲಿ ಸಿಗುತ್ತೆ ಅಂತ ಹೇಳಿ ತರಿಸಿದ್ದಾರೆ, ಕೆಲಸ ಮಾಡಿದ್ದಾರೆ. ಬೇಲೂರಿನ ಅಪ್ಪ ಕೆಲಸ ಮಾಡಿದ್ರು, ಇದು ನಮ್ಮ ಮಗ. ಫಿನಿಶಿಂಗ್ ಆಗಿಲ್ಲ ಇಲ್ಲಿ. ಹೌದು ನೋಡಿ, ಆ ಥರ ಸ್ಕೆಚ್ ಹಾಕಿ ನಿಂತಿದೆ. ಎಲ್ಲ ಸುಮಾರು ಕಡೆ ನಿಂತಿದೆ ಆ ಥರ. ನೋಡಿ ಎಲ್ಲ ಇಲ್ಲೂ ಸ್ಟಾಪ್ ಆಗಿದೆ ನೋಡಿ. ಇದು ಹೌದು, ಈ ಥರ ಎಲ್ಲ ಅರ್ಧಂಬರ್ಧ ಆಗಿದೆ. ಇಲ್ಲಿದೆ ನೋಡಿ, ಅಲ್ಲೂ ಬ್ಯಾಲೆನ್ಸ್ ಆಗಿದೆ. ಅಂದ್ರೆ ಈ ವರ್ಕ್ ಮಾಡ್ಬಿಟ್ಟಿದ್ದಾರೆ, ಆಮೇಲೆ ಅಡ್ಜಸ್ಟ್ ಮಾಡೋದ ಅಂತ ಬಿಟ್ಟಿದ್ದಾರೆ. ಹೌದು, ಅಷ್ಟೊಂದು ಗಾಳಿ ಆಯ್ತಲ್ಲ, ಅಷ್ಟಕ್ಕೆ ಸ್ಟಾಪ್ ಆಗಿದೆ. ಯುದ್ಧ ಆಗಿದೆ. ನೋಡಿದು ಶಾಂತಲೆ ನಾಟ್ಯ ವಿಗ್ರಹ, ಅದು ಭರತನಾಟ್ಯ. ಭರತನಾಟ್ಯ ಅಂದ್ರೆ ಭಾ ಅಂದ್ರೆ ಭಾವ, ರಾ ಅಂದ್ರೆ ರಾಗ, ತಾ ಅಂದ್ರೆ ತಾಳ. ಭಾವ, ರಾಗ, ತಾಳ ಈ ಮೂರು ಇದ್ರೆ ಭರತನಾಟ್ಯ. ಅದ್ರಾದ್ರೆ ಒಂದ್ ಮಿಸ್ ಆದ್ರೂ ಅದು ಬೇತಾಳ ನಾಟ್ಯ ಆಗುತ್ತೆ. ಹೌದು, ಈಗ ಮಾಡಿದ್ರೆ ಆ ಕಾಲ್ನ ಗೆರೆ ಕಾಣಿಸ್ಬಿಟ್ಟು ರಿಂಗ್ ಕಲ್ಸ್ ಬರುತ್ತೆ. ಈಗ ಅದೇ ಟ್ರೆಂಡ್ ಆಗ್ಬಿಟ್ಟಿದೆ. ಹೌದು ನೋಡಿ, ಬೆರಳಲ್ಲಿ ರಿಂಗ್ ಹಾಕಿದೆ ನೋಡಿ ಕಾಲು. ಅದು ಕೂಡ ತೋರಿಸಿದ್ದಾನೆ. ಭಾವ ಅಂದ್ರೆ ಎಕ್ಸ್ಪ್ರೆಷನ್ ನೋಡಿ, ಹಬ್ಬುಗಳ ಮೇಲೆ ಹೋಗಿದೆ. ರಾಗ ಅಂದ್ರೆ ಸಾಂಗು, ಹೌದು, ತಾಳ ಅಂದ್ರೆ ಮ್ಯೂಸಿಕ್. ಈ ಭಾವ, ರಾಗ, ತಾಳ ಮೂರು ಇದ್ರೆ ಭರತನಾಟ್ಯ. ತುಂಬಾ ಡೀಟೇಲ್ ಮಾಡಿದ್ದಾರೆ. ನೋಡಿ ಬೇಲೂರಿನಲ್ಲಿ ಚೆನ್ನಕೇಶವ ವಿಗ್ರಹ ಇದೆಯಲ್ಲ, ಆ ಕಾಲಲ್ಲಿ ಹಾಕಿರೋ ಉಂಗುರ ನೋಡಿ, ಕಾಲ ಒಳಭಾಗದಲ್ಲಿ ಕಾಣಿಸುತ್ತೆ ನೋಡಿ, ಹೊರಭಾಗಲ್ಲ ಒಳಭಾಗದಲ್ಲಿ ಅಷ್ಟು ಬೆಂಡ್ ಮಾಡಿದ್ದಾರೆ, ಬೆರಳನ್ನು ಟ್ವಿಸ್ಟ್ ಮಾಡಿದ್ದಾರೆ. ತುಂಬಾ ಡಿಫಿಕಲ್ಟ್ ಡ್ಯಾನ್ಸ್ ಇದು ಭರತನಾಟ್ಯದಲ್ಲಿ. ತ್ರಿಭಂಗಿ ನೃತ್ಯ ಅಂದ್ರೆ ಇದೇನೆ, 3 ಭಾಗ ಬೆಂಡ್ ಮಾಡಿದ್ದಾರೆ ಒಂದು ಬಾಡಿಯಲ್ಲಿ. ನೋಡಿ ಕುತ್ತಿಗೆ ಆ ಕಡೆ ಟ್ವಿಸ್ಟ್ ಆಗಿದೆ, ಆ ಸೊಂಟ ಟ್ವಿಸ್ಟ್ ಆಗಿದೆ, ಈ ಕಡೆ ಕಾಲ್ನ ಈ ತರ ಬೆಂಡ್ ಮಾಡಿದ್ದಾರೆ. ಒಂದೇ ಟೈಮಲ್ಲಿ 3 ಭಾಗ ಬೆಂಡ್ ಮಾಡೋದು ತುಂಬಾ ಕಷ್ಟ. ಹೌದು, ನೋಡಿ ಚೆನ್ನಕೇಶವ, ಬೇಲೂರಲ್ಲಿ ಮೂಲ ವಿಗ್ರಹ ಅಂತ ಹೇಳಿದ್ನಲ್ಲ, ಚೆಲುವಾದ ಕೇಶವ ಚೆನ್ನಕೇಶವ, ಸುಂದರವಾದ ವಿಷ್ಣು. ಬೇಲೂರಲ್ಲಿರೋ ದೇವರು ಇದೆ, ಮೂಲ ವಿಗ್ರಹ ಇದೆ. ಹೌದು, ಅಲ್ಲಿ ದೊಡ್ಡದಾಗಿದೆ, ಇಲ್ಲಿ ಚಿಕ್ಕದಾಗಿದೆ. ಸೇಮ್ ಇದೇ ತರನೇ ಇದೆ ಅಲ್ಲಿ. ಹೌದು, ಗರ್ಭಗುಡಿಲಿ ಇರೋ ಗರ್ಭಗುಡಿ ದೇವರು ಇದೇ ತರ. ಚೆನ್ನಕೇಶವ, ಸುಂದರವಾದ ವಿಷ್ಣು. ಚೆನ್ನ ಅಂದ್ರೆ ಸುಂದರ, ಸುಂದರ. ಕೇಶವ ಅಂದ್ರೆ ವಿಷ್ಣು. ನೋಡಿ 2 ಟೆಂಪಲ್ ಮಧ್ಯಭಾಗದು, ಆ ಕಡೆ ಒಂದು ಟೆಂಪಲ್, ಈ ಕಡೆ ಒಂದು ಟೆಂಪಲ್. ಕೆಲವು ವಿಗ್ರಹಗಳಿದೆ. ಶಿವ ಅಂದ್ರೆ ತ್ರಿಶೂಲ, ಡಮರುಗ, ವಾಹನ ನಂದಿ. ವಿಷ್ಣು ಅಂದ್ರೆ ನೋಡಿ ಶಂಖ, ಗದೆ, ಚಕ್ರ, ಗರುಡ ಸ್ಕೆಚ್ ಹಾಕಿದ್ರು, ಫಿನಿಶಿಂಗ್ ಆಗಿಲ್ಲ. ಇವ್ರನ್ನ ಹರಿಹರ ಅಂತ, ಇವ್ರ ಮಗನೇ ಅಯ್ಯಪ್ಪ ಅಂತ. ಅಯ್ಯಪ್ಪ, ಹರಿಹರ ಸುತ ಅಯ್ಯಪ್ಪ, ಹರಿಹರ ಪುತ್ರ.